ಇನ್ಸ್ಟೆಂಟಾಗಿ ಈಸಿಯಾಗಿ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಚಕ್ಲಿ ಮಾಡೋದನ್ನು ಹೇಗೆ ಅಂತ ನೋಡೋಣ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ನಾನಲ್ಲಿ ಹುರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ. ನಾವು 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ರೆ 1 ಕಪ್ ಅಷ್ಟು ಹುರ್ಗಡ್ಲೆ ಹಿಟ್ಟನ್ನ ತೊಗೋಬೇಕಾಗುತ್ತೆ. ಈ ರೀತಿ ನುಣ್ಣಗೆ ಮಿಕ್ಸಿ ಮಾಡಿರೋಂಥ ಹುರ್ಗಡ್ಲೆ ಹಿಟ್ಟನ್ನು ಒಂದ್ಸಲ ಈ ಥರ ಜಾಲಿಸ್ಕೋಬೇಕು. ಜರಡಿನಲ್ಲಿ ಜಾಲಿಸ್ಕೊಂಡಾದ್ಮೇಲೆ 2 ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು 2 ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನಷ್ಟು ಅಜ್ವಾನನ್ನು ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ರಿಂದ 2.5 ಸ್ಪೂನಷ್ಟು ನಾನಿಲ್ಲಿ ಅಚ್ಚಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಎಣ್ಣೆ ಅಥವಾ ತುಪ್ಪನ ಚೆನ್ನಾಗಿ ಕಾಯಿಸ್ಬಿಟ್ಟು ಈ ರೀತಿ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಗರಿಗರಿಯಾಗಿ ಚಕ್ಲಿ ಬರಬೇಕು ಅಂದರೆ ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು. ಅದಾದಮೇಲೆ ನಾನು ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರನ್ನು ನೋಡ್ಕೊಂಡ್ಬಿಟ್ಟು ಹಾಕೋಬೇಕು, ಒಂದೇ ಸಮ ಜಾಸ್ತಿ ನೀರನ್ನು ಹಾಕೋಬಾರ್ದು. ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು, ತುಂಬ ಮೆತ್ತಗೂ ಕೂಡ ಕಲಿಸ್ಕೋಬಾರ್ದು. ಈ ರೀತಿ ಚಕ್ಲಿ ಒಳಗೆ ನಾನು ಎಣ್ಣೆನ ಸವರಿ ಇಟ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆನ ಸವರಿ ಇಟ್ಕೊಂಡು ಆದಮೇಲೆ ನಾನು ಹಿಟ್ಟನ್ನು ಪೂರ್ತಿಯಾಗಿ ತುಂಬ್ಕೊತಾ ಇದ್ದೀನಿ. ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಕೂಡ ನಾನು ಹಿಟ್ಟನ್ನು ತುಂಬ್ಕೊತಾ ಇದ್ದೀನಿ. ಅದಾದಮೇಲೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕು. ಒಂದು 10 ನಿಮಿಷ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಈ ರೀತಿ ಚಕ್ಲಿ ಒಳ್ಳಿಂದ ಚಕ್ಲಿ ಬಿಡಬೇಕು. ರೌಂಡ್ ಶೇಪಲ್ಲಾದರೂ ಬಿಡ್ಬೋದು ಅಥವಾ ಈ ರೀತಿ ಬಿಡಿ ಬಿಡಿಯಾಗಿ ಕೂಡ ನೀವು ಚಕ್ಲಿನ ಬಿಡ್ಬೋದು. ರೌಂಡ್ ಶೇಪ್ ಬಿಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಾಗಿ ನಾನು ಈ ರೀತಿ ಬಿಡಿ ಬಿಡಿಯಾಗಿ ಚಕ್ಲಿನ ಮಾಡಿದ್ದೀನಿ. ಚಕ್ಲಿನ ಗೋಲ್ಡನ್ ಕಲರ್ ಬರೋ ತನಕನೂ ಕೂಡ ಫ್ರೈ ಆಗಬೇಕು. ಅದು ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ಈ ರೀತಿ ತಳದಲ್ಲಿ ಹೋಗಿ ಕೂರುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ. ಆಗ ಎಣ್ಣೆಯಿಂದ ತೆಗೆದ್ರೆ ನಿಮಗೆ ಚಕ್ಲಿ ರೆಡಿ ಆಗುತ್ತೆ. ಗರಿಗರಿಯಾದ ಇನ್ಸ್ಟೆಂಟ್ ಆದ ಚಕ್ಲಿ ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.